ನೆನ್ನೆ ರಾತ್ರಿ ಬರೋಷ್ಟಿಗೆ ಎಷ್ಟು 1:30 ಆಯಿತು ಫ್ರೆಂಡ್ಸ್. ಯಾಕೆ ಸಡನ್ಲಿ ಬಂದುಬಿಟ್ಟಿದ್ದೀವಿ ಅಂತಂದರೆ, ನಾನು ಇಷ್ಟು ದಿನ ನನ್ನ ಮಕ್ಕಳಿಗೆ ಬಿಟ್ಟಿದ್ದೆ, ಅನಿವಾರ್ಯ ಇತ್ತು ನೋಡ್ರಿ. ಆದರೂ ಕೂಡ ನಮ್ಮ ಅಕ್ಕ ನೋಡ್ಕೊತ ಇದ್ಲು. ಯಾರು ನೋಡ್ಕೊಂಡ್ರೇನು ನಾನು ನನ್ನ ಮಕ್ಕಳ ಮುಂದೆ ಇರೋ ಮಾತೇ ಬೇರೆ ಆಗುತ್ತಲ್ಲ ಫ್ರೆಂಡ್ಸ್. ಅಷ್ಟಾದರೂ ಬಂದು ಅಷ್ಟಾದರೂ ಹೆಲ್ಪ್ ಮಾಡಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಂ ವಲೈಕುಮ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ಬೋದು. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಫ್ರೆಂಡ್ಸ್. ನಾವು ಇವತ್ತು ಗಂಗಾವತಿಯಲ್ಲಿ ಇದ್ದೀವಿ. ಗಂಗಾವತಿಯಲ್ಲಿ ಅಂದರೆ ಅಪ್ಪಾಜಿಗೆ ಹುಷಾರಿದ್ದಿಲ್ಲನ, ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಗಂಗಾವತಿಗೆ ಬಂದಾಯಿತು. ಅಂದರೆ ನೆನ್ನೆ ರಾತ್ರಿ ಬರೋಷ್ಟಿಗೆ ಎಷ್ಟು 1:30 ಆಯಿತು ಫ್ರೆಂಡ್ಸ್. ಯಾಕೆ ಸಡನ್ಲಿ ಬಂದುಬಿಟ್ಟಿದ್ದೀವಿ ಅಂತಂದರೆ, ಅಪ್ಪಾಜಿಗೆ ಅಲ್ಲಿ ನೋಡ್ಕೊಳ್ಳೋಕ್ಕೆ ಹುಬ್ಬಳ್ಳಿಯಲ್ಲಿ ನಾನು ನಮ್ಮ ಹಸ್ಬೆಂಡ್ ಇದ್ವಿ. ಆಮೇಲೆ ಒಂದಿನ ನಮ್ಮ ಅಕ್ಕನೂ ಇದ್ದರು. ಆಮೇಲೆ ಹುಬ್ಬಳ್ಳಿಯಿಂದ ಶಿಫ್ಟ್ ಮಾಡಿ ಮತ್ತು ಗದಗ್ಗೆ ಬಂದಿದ್ದೀವಲ್ಲ ಫ್ರೆಂಡ್ಸ್. ಅಲ್ಲಿ ಒಂದು 5-6 ದಿನ ಇದ್ವಿ. ಗದಗಲ್ಲಿ ಬಂದಿದ್ದ ನಂತರ ಸ್ವಲ್ಪ ಚೆನ್ನಾಗೇ ರಿಕವರ್ ಆಗ್ತಾಯಿದ್ರು. ಬಟ್ ಗದಗಲ್ಲಿ ಇದ್ವಲ್ಲ ಫ್ರೆಂಡ್ಸ್, ಆವಾಗಿಂದ ನಾನು ಒಬ್ಬಳೇ ನೋಡ್ಕೊತಾ ಇದ್ದೀನಿ ಅಪ್ಪಾಜಿಗೆ. ಅಂದರೆ ಹುಬ್ಬಳ್ಳಿಯಲ್ಲಿನೂ ನಾನೇ ಇದ್ದೆ, ಇಲ್ಲಿನೂ ನಾನೇ. ಅಂದರೆ ಅಲ್ಲಿ ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡಿದರು, ಇದ್ದರು, ಹೆಲ್ಪ್ ಮಾಡ್ತಿದ್ರು. ಇಲ್ಲಿ ಗದಗಲ್ಲಿ ಅಂದರೆ ನಾನು ಒಬ್ಬಳೇ. ನಾನು ಎಷ್ಟು ದಿನ ಆಗುತ್ತೆ ಅಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ಡಾಕ್ಟ್ರೇ ಹೇಳ್ತಾಯಿದ್ರು, ಏನು ಹೇಳ್ತಾಯಿದ್ರು ಅಂದರೆ, ಎಷ್ಟು ದಿನ ಅಂತ ನೀವು ಒಬ್ಬರೇ ಅವರಿಗೆ ಇದು ಮಾಡ್ತೀರಾ, ಅಂದರೆ ಒಂದು ಇಬ್ಬರಾದರೂ ಗಂಡ್ಮಕ್ಳು ಇರಲೇಬೇಕು. ಅಲ್ಲಿ ಏನು ಅಷ್ಟೊಂದು ಸ್ಪೆಷಲಿಟಿ ಇಲ್ಲ ಫ್ರೆಂಡ್ಸ್, ಎಲ್ಲ ನಾವು ಫ್ಯಾಮಿಲಿಯವ್ರಿಗೆ ನೋಡ್ಕೋಬೇಕಂತೆ. ಬಟ್ ನಾನಂತರ ಒಬ್ಬಕ್ಕೆ ಆಗ್ಬಿಟ್ಟಿದ್ದೆ ಅಪ್ಪಾಜಿಗೆ ನೋಡ್ಕೊಳಕ್ಕೆ ಇಷ್ಟು ದಿನ. ಅದಕ್ಕೋಸ್ಕರ ಇವಾಗ ಎಲ್ಲರೂ ಫ್ಯಾಮ್ಲಿಯಲ್ಲಿ ಎಲ್ಲರೂ ತುಂಬ ಬ್ಯುಸಿ ಇದ್ದರು. ಬಟ್ ನನ್ನಿಂದ ಎಷ್ಟಾಯಿತು ಅಷ್ಟಾದರೂ ಮಾಡ್ತಾಯಿದ್ದೆ. ಬಟ್ ಡಾಕ್ಟ್ರೇ ಹೇಳ್ತಾಯಿದ್ರು, ಒಬ್ಬರಿಂದ ಆಗೋ ಕೆಲಸ ಅಲ್ಲಮ್ಮ ಇದು. ಅವ್ರಿಗೆ ಎಬ್ಬಿಸ್ಬೇಕು, ಕುಂದಿರಿಸ್ಬೇಕು, ವಾಕ್ ಮಾಡಿಸ್ಬೇಕು, ವೀಲ್ ಚೇರಲ್ಲಿ ಕುಂದಿರಿಸಿ ಪ್ರತಿಯೊಂದು ತುಂಬಾ ಕೆಲಸಗಳಿರ್ತಾವೆ. ನೀವು ಎಷ್ಟಂತ ಮಾಡ್ತೀರಾ? ಸುಮ್ಮನೆ ನಾನು ಡಿಸ್ಚಾರ್ಜ್ ಅಂತ ಬರೆದು ಕೊಡ್ತೀನಿ, ನೀವು ನಿಮ್ಮ ಊರಿಗೆ ಹೋಗ್ರಿ. ಅಲ್ಲಿ ಹೋಗಿದ ನಂತರ ಯಾರಾದರೂ ಅಕ್ಕಪಕ್ಕದವ್ರು ಯಾರಾದರೂ ಗಂಡ್ಮಕ್ಳು ಇದ್ದರೆ ಅವ್ರಿಗೆ ಕುಂದಿರಿಸೋದು, ಎಬ್ಸೋದು, ಆದಷ್ಟು ಎಷ್ಟೊಂದು ಅವರಿಗೆ ಇದೆಲ್ಲ ಮಾಡ್ತೀರಾ ಅಷ್ಟೊಂದು ಅವ್ರು ರಿಕವರ್ ಆಗ್ತಾರೆ. ಇಲ್ಲಿ ಹಾಸ್ಪಿಟಲಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ನಿಮ್ಮಿಂದ. ಇದೆಲ್ಲ ಗಂಡ್ಮಕ್ಳು ಮಾಡೋ ಕೆಲಸ, ನಿಮ್ಮಿಂದ ಆಗಲ್ಲಮ್ಮ ನನಗೆ ಒಂಥರ ಅಯ್ಯೋ ಅನಿಸ್ತಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಆಯಿತು ಅಂತ ಹೇಳಿಬಿಟ್ಟು ನಾನು ನಮ್ಮ ಫ್ಯಾಮ್ಲಿಯಲ್ಲಿ ಕಾಲ್ ಮಾಡಿ ಕೇಳಿದೆ, ಬಂದುಬಿಡಿ ಡಿಸ್ಚಾರ್ಜ್ ಬರಿತಾ ಇದ್ದಾರೆ. ಅಂದರೆ ಪಪ್ಪಾಗೆ BP ಜಾಸ್ತಿ ಇತ್ತಲ್ಲ, ನಾವು ಅಡ್ಮಿಟ್ ಮಾಡುವಾಗೆ BP ನಾರ್ಮಲ್ ಇದೆ, ಶುಗರ್ನೂ ನಾರ್ಮಲ್ ಇದೆ. ಇವಾಗ ಒಟ್ಟು ಹೆಂಗಂದರೆ ಇವಾಗ ಅವ್ರಿಗೆ ಕೈ ಕಾಲಲ್ಲಿ ಶಕ್ತಿ ಬರಬೇಕು. ಅರ್ಧ ಬಾಡಿ ಕೆಲಸ ಏನು ಮಾಡ್ತಾಯಿಲ್ಲ ಇವಾಗ ಅವ್ರಿಗೆ. ಅಂದರೆ ಮುಂಚೆ ಸ್ವಲ್ಪ ಮಾತಾಡ್ತಿದ್ದಿಲ್ಲ, ಇವಾಗ ಮಾತಾಡ್ತಾ ಇದ್ದಾರೆ, ಗುರುತು ಹಿಡಿತಾ ಇದ್ದಾರೆ. BP ಇಲ್ಲ, ಶುಗರ್ ಇಲ್ಲ. ಅದಕ್ಕೋಸ್ಕರ ಮನೆಗೆ ಹೋಗ್ಬೋದಮ್ಮ ನೀವು, ಅಲ್ಲೇ ನಾನು ಟ್ಯಾಬ್ಲೆಟ್ಸ್ನೆಲ್ಲ ಕೊಡ್ತೀನಿ. ನಾನು ಹೆಂಗೆ ಹೇಳ್ತೀನಿ ಹಂಗೆಲ್ಲ ಕೊಟ್ಕೊತ ಹೋಗಿ ರಿಕವರ್ ಆಗ್ತಾರೆ. ಆದಷ್ಟು ಅವರಿಗೆ ವರ್ಕೌಟ್ ಮಾಡಿಸಿ, ಎಬ್ಸೋದು, ಕುಂದಿರಿಸೋದು, ಎಕ್ಸಸೈಜ್ ಮಾಡಿಸೋದು, ಕೈ ಕಾಲು ಮಾಲೀಶ್ ಮಾಡಿ ಬಿಸಿನೀರು ಹಾಕೋದು, ಇದೆಲ್ಲ ಮಾಡ್ತಾಯಿರಿ ಅಂತ ಹೇಳ್ತಾಯಿದ್ರು. ಆಯ್ತಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಡಿಸ್ಚಾರ್ಜ್ ಬರೆದು ಕೊಟ್ಟಿದ್ದಾರೆ. ನಾವು ಬಂದಿದ್ದೀವಿ. ನಮ್ಮ ಫ್ಯಾಮ್ಲಿಯವರಿಗೆ, ನಮ್ಮ ಭಾವ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ ಫ್ರೆಂಡ್ಸ್. ಅವರು ಬಂದಿದ್ದರು ಕಾರ್ ತೊಗೊಂಡು. ಮತ್ತು ಅವ್ರು ಬರೋಷ್ಟಿಗೆ ಎಷ್ಟು ರಾತ್ರಿ 10:30 ಆಗಿತ್ತು ರೀ. ಮತ್ತು ಎಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ರೀ ಅವಾಗ. ಅದಕ್ಕೋಸ್ಕರ ಮತ್ತು ಅಲ್ಲಿ ಇದ್ದಾಗೆ ಅಲ್ಲಿಂದ ಮತ್ತೆ ಇಲ್ಲಿ ಗಂಗಾವತಿಗೆ ಬರೋಷ್ಟಿಗೆ ರಾತ್ರಿ 1:30 ಆಯ್ತು ನೋಡಿರಿ. ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿನೇ ಇದ್ದೀನಿ. ಒಬ್ಬಳೇ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸಗಳಲ್ಲಿ. ಅಪ್ಪಾಜಿಗೆ ಎಬ್ಬಿಸ್ಬೇಕು, ಕುಂದಿರಿಸ್ಬೇಕು, ಯೂರಿನ್ ಕ್ಲೀನ್ ಮಾಡಬೇಕು. ಇಷ್ಟಕ್ಕೆ ದಿನಕ್ಕೆ 2-3 ಸಾರಿ ಅದು ಯೂರಿನ್ ಪ್ಯಾಕಿಂಗ್ ಏನಂತಾರೆ, ಅದು ಚೀಲ ಇರ್ತೈತಲ್ಲ, ಅದು ಎಲ್ಲ ಫುಲ್ ಆಗಿಬಿಡ್ತಿತ್ತು. ಎಲ್ಲ ಕ್ಲೀನ್ ಮಾಡ್ತಿದ್ದೆ ನಾನೇ. ಮತ್ತು ಇನ್ನೊಂದು ವಾಶ್ರೂಮ್ ಡೈಪರ್ ಹಾಕ್ತಿದ್ವಿ ಫ್ರೆಂಡ್ಸ್. ಆದ್ರೂ ಇವಾಗ ಒಂದು ಕೈ ಒಂದು ಕಾಲು ಕೆಲಸ ಆಗಲ್ಲ ಅವರಿಂದ ಅಂದಮೇಲೆ ಮತ್ತೆ ನಾನು ಮತ್ತು ಇನ್ನೊಬ್ರು ಕರೆಸ್ತಿದ್ದೆ ಫ್ರೆಂಡ್ಸ್ ಅಲ್ಲಿ.
ಎಲ್ಲ ಮಾಡಿದೆ ನಾನು ಕೂಡ ಆದಷ್ಟು. ಬಟ್ ಇವಾಗ ಮೇನ್ ಇವರಿಗೆ ಎಕ್ಸಸೈಜ್ ಅವೆಲ್ಲ ನಾನು ಹೇಳಿದ್ರಲ್ಲ, ಇವೆಲ್ಲ ಮಾಡಿಸಿದ್ರೇ ಅವ್ರು ರಿಕವರ್ ಆಗೋದು. ದುವಾ ಮಾಡಿರಿ ಆದಷ್ಟು ನಮ್ಮ ಅಪ್ಪಾಜಿ ಬೇಗ ಆರಾಮಾಗಲಿ ಅಂತ. ನಾನು ನಮ್ಮ ಅಪ್ಪಾಜಿಗೆ ಆದಷ್ಟು ನಾನು ಟ್ರೈ ಮಾಡ್ತೀನಿ, ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ಅಲ್ಲಿ ಎಷ್ಟು ದಿನ ಇದ್ವಿ ಫ್ರೆಂಡ್ಸ್ ಗದಗಲ್ಲಿ, ಅಷ್ಟು ದಿನ ರಾತ್ರಿ ನಮ್ಮ ಅಕ್ಕ, ನಮ್ಮ ಮಾಮನ ಮಗಳು ಅಲ್ಲಿ ಕೊಟ್ಟಿದ್ದೀವಲ್ಲ ಅವ್ರಿಗೆ, ಅವರು ಡೈಲಿ ರಾತ್ರಿ ಬಂದು ನನಗೋಸ್ಕರ 2 ತಾಸು ಇರ್ತಿದ್ರು, ನನಗೆ 2-3 ತಾಸು ನನಗೋಸ್ಕರ ಇರ್ತಿದ್ರು. ರಾತ್ರಿ ಊಟ ಗಂಜಿ ಕೊಡೋಕ್ಕೆ ಬರ್ತಿದ್ರು ಫ್ರೆಂಡ್ಸು. ಡೈಲಿ 5 ದಿನ 6 ದಿನ ಇದ್ರು ನೋಡಿರಿ, ಅವರೇ ಕೊಟ್ಟಿದ್ದಾರೆ. ಅಷ್ಟಾದರೂ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಮಗ ಕೂಡ ಫ್ರೆಂಡ್ಸ್ ಪಾಪ, ಅವರು ಕೂಡ ರಿಹಾನ್ ಅಂತ ಹೇಳಿ ಅವ್ರ ಮಗ ನಮ್ಮ ಮಾಮನ ಮೊಮ್ಮಗ ಆಗ್ತಾನೆ. ಆ ಹುಡುಗನೂ ಪಾಪ ತುಂಬಾ ನಮಗೆ ಹೆಲ್ಪ್ ಮಾಡಿದ ಫ್ರೆಂಡ್ಸ್. ನಾವು ಅಪ್ಪಾಜಿಗೆ ಕಾಲು ಹೊತ್ತದಿರಲಿ, ಬಂದರೆ ಅಪ್ಪಾಜಿಗೆ ಕುಂದರಿಸಿದ್ದಿರಲಿ, ವಯಸ್ಸು ನೋಡಿ ಎಷ್ಟು ಚಿಕ್ಕದೈತೆ ಫ್ರೆಂಡ್ಸ್. ಅವನಿಗೆ ಎಷ್ಟು 18-19 ಇರ್ಬೋದು. ಅಷ್ಟಿದ್ರೇನು ದೊಡ್ಡವ್ರಿಗೆ ಬೆಲೆ ಅಂದರೆ, ದೊಡ್ಡವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ, ಎಷ್ಟು ಅರ್ಥ ಮಾಡ್ಕೊತಾನೆ, ಎಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅಪ್ಪಾಜಿಗೂ ತುಂಬ ಜೀವ ಮಾಡ್ತಾಯಿದ್ದ. ಅಂಥವ್ರು ಹುಡುಗರು ಇರಬೇಕು ನೋಡಿ. ಸಂಸ್ಕೃತಿ ಹೇಗಿದೆ ಅವ್ರದ್ದು. ನನಗೆ ತುಂಬ ಇಷ್ಟ ಆಯಿತಾ, ಎಷ್ಟು ಚೆನ್ನಾಗಿ ಇದು ಮಾಡ್ತಾನಲ್ಲಪ್ಪ ಅಂತ. ಮತ್ತು ಅದೇ ಫ್ರೆಂಡ್ಸ್, ಅಷ್ಟಾದರೂ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರ ಫ್ಯಾಮಿಲಿಗೆ ನನ್ನ ಕಡೆಯಿಂದ आश्री दीदी और रिहान और तुम्हारी फैमिली को थैंक यू दीदी, थैंक यू सो मच। तुम इतना सपोर्ट किए हो, बहुत बहुत शुक्रिया दीदी। ये एहसान हम भूल नहीं सकते आपके लिए। और मेरे से कभी मदद अगर आपको चाहिए तो फिर बोलिए, मैं भी ज़रूर करूँगी आपको। ನಾನು ಹಿಂದಿಯಲ್ಲೇ ಹೇಳಿಬಿಟ್ಟೆ. ಅವ್ರ ವಿಡಿಯೋ ನೋಡಿದ್ರೆ ಸಾಕಾಯ್ತು ನನಗೆ. ಥ್ಯಾಂಕ್ಸ್ ಹೇಳಬೇಡ ಅಂತಾರೆ ಯಾವಾಗ ನೋಡಿದ್ರೇನು. ಅದಕ್ಕೋಸ್ಕರ ನಾನು ವೀಡಿಯೋಲೇ ನಾನು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೇನಿಲ್ಲ ನೋಡಿರಿ. ಇವಾಗೆ ಬೆಳಗ್ಗೆ ಎದ್ದಾಗಿಂದ ಕೆಲಸ ಸ್ಟಾರ್ಟ್ ಇದೆ. ಇಷ್ಟೊತ್ತು ಕೆಲಸ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ತೊಳೆಯೋಷ್ಟಿಗೆ ಏನಪ್ಪ ಅಂದರೆ, ಬರೋಷ್ಟಿಗೆ ಮಕ್ಕಳು ಮಲ್ಕೊಂಡಿದ್ದ ಹಾಸಿಗೆಗಳು ಎಷ್ಟು ಹೊಲಸಾಗ್ಬಿಟ್ಟವು. ಮತ್ತು ಅಲ್ಲಿಂದ ಹಾಸ್ಪಿಟಲಿಂದ ಹುಬ್ಬಳ್ಳಿಯಿಂದ ತೊಗೊಂಡು ಬಂದಿರೋದು, ಗದಗಿಂದ ಅಲ್ಲಿ ಯೂಸ್ ಮಾಡಿರೋ ಆ ಹಾಸಿಗೆಗಳು, ಮತ್ತು ನಮ್ಮ ಅಪ್ಪಾಜಿ ಬಟ್ಟೆ ಏನೆಲ್ಲ ಅದಾವೆ ಅವೆಲ್ಲ ತೊಳೆದು ಹಾಕೋಷ್ಟಿಗೆ ಮನೆಯಲ್ಲಿ ಇರೋ ಅಷ್ಟು ಎಲ್ಲ ತೊಳೆದು ಹಾಕಿಬಿಟ್ಟೆ ಫ್ರೆಂಡ್ಸ್. ಎಲ್ಲ ತೊಳೆದು ಹಾಕೋಷ್ಟಿಗೆ ಇವಾಗ 1:30 ಆಗ್ತಾಯಿದೆ. ಫುಲ್ ನಿಶಕ್ತಿ. ನೋಡ್ರಿ, ನಾನು ತೋರಿಸ್ತೀನಿ ಏನೆಲ್ಲ ತೊಳೆದಿದ್ದೀನಂತ. ಬನ್ನಿ, ಫಸ್ಟು ಎಲ್ಲ ವಿಡಿಯೋ ಮಾಡ್ಕೊತಾನೆ ಇವಾಗ ಬಂದು ಮಾತಾಡ್ತಾ ಇದ್ದೀನಿ. ಅದು ಕೂಡ ಇವಾಗ ನನ್ನ ಮಗಳು ಕೂಡ ತುಂಬ ಹೆಲ್ಪ್ ಮಾಡಿದ್ದಾಳೆ ಫ್ರೆಂಡ್ಸ್. ಬಟ್ಟೆಗೆ ಹಾಸಿಗೆ ಎಲ್ಲ ತೊಗೊಂಡು ಬಂದ ಮೇಲೆ ಕೊಡ್ತಾಯಿದ್ಲು. ತುಂಬ ಅರ್ಥ ಮಾಡ್ಕೊತಾಳೆ. ನಾನು ಇಷ್ಟು ದಿನ ನನ್ನ ಮಕ್ಕಳಿಗೆ ಬಿಟ್ಟಿದ್ದೆ, ಅನಿವಾರ್ಯ ಇತ್ತು ನೋಡ್ರಿ. ಆದರೂ ಕೂಡ ನಮ್ಮ ಅಕ್ಕ ನೋಡ್ಕೊತ ಇದ್ಲು. ಯಾರು ನೋಡ್ಕೊಂಡ್ರೇನು, ನನ್ನ ಮಕ್ಕಳ ಮುಂದೆ ಇರೋ ಮಾತೇ ಬೇರೆ ಆಗುತ್ತಲ್ಲ ಫ್ರೆಂಡ್ಸ್. ಒಂಥರ ಮನಸ್ಸಿಗೆ ತುಂಬ ಹರ್ಟ್ ಆಗ್ತಿತ್ತು. ಅಪ್ಪನೂ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್. ನೋಡಿರಿ, ನಮ್ಮ ಮಗಳು ನಮ್ಮ ಅಕ್ಕನ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಆದರೂ ಕೂಡ ತುಂಬ ದಿನದಿಂದ ನನ್ನ ಮಕ್ಕಳಿಗೆ ಬಿಟ್ಟಿದ್ದೆ ಅನ್ನೋದೊಂಥರ ಫೀಲ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಅಪ್ಪಾಜಿಗೋಸ್ಕರ ದುವಾ ಮಾಡಿರಿ ಫ್ರೆಂಡ್ಸ್ ಎಲ್ಲರೂ. ಆದಷ್ಟು ಎಷ್ಟು ದುವಾ ಮಾಡ್ತೀರ ಅಷ್ಟು ಬೇಗ ಆರಾಮಾಗ್ತಾರೆ. ಓಕೆ, ಬನ್ನಿ ತೋರಿಸ್ತೀನಿ ಏನೆಲ್ಲ ತೊಳೆದಿದ್ದೀನಿ ಅಂತ. ನೋಡಿರಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಕ್ಲೀನ್ ಮಾಡಿದ ನಂತರ ಮತ್ತೆ ಬಟ್ಟೆ ಎಲ್ಲ ಒಗೆದು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿರಿ, ಇವೆಲ್ಲ ಒಂದ್ರ ಮೇಲೆ ಒಂದು ಇದಾವಲ್ಲ, ಅದಕ್ಕೆ ಅಷ್ಟೊಂದು ಕಾಣಿಸ್ತೇ ಇಲ್ಲ. ಇವೆಲ್ಲ ತೊಳೆದು ಇಟ್ಟಿದ್ದೀನಿ. ಇಲ್ಲಿ ನೀರು ಹೋಗೋಕ್ಕೋಸ್ಕರ ಈ ಥರ ಹಾಕಿಟ್ಟಿದ್ದೀನಿ. ಮತ್ತು ಮನೆ ಮುಂದೆನೂ ತುಂಬಾ ಗಲೀಜಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಅವೆಲ್ಲ ತಿಕ್ಕಿ ತೊಳೆದಿದ್ದೀನಿ ನೋಡಿರಿ. ಎಲ್ಲ ತೊಳೆದು ಎಲ್ಲ ಮನೆ ಮುಂದೆ ಕ್ಲೀನ್ ಆಯಿತು. ಮತ್ತು ನೋಡಿರಿ, ಇಲ್ಲಿನೂ ಬಟ್ಟೆ ಒಗೆದು ಹಾಕಿದ್ದೀನಿ. ಮತ್ತು ಇನ್ನೊಂದಿಷ್ಟು ಬಟ್ಟೆ ಇವಾಗ ಜಾಗ ಇಲ್ಲ ಫ್ರೆಂಡ್ಸ್ ಇಲ್ಲಿ ಹಾಕೋಕ್ಕೋಸ್ಕರ. ಅದಕ್ಕೆ ಇವಾಗ ನಾನು ನಮ್ಮ ಮಾಳಿಗೆ ಮೇಲೆ, ಅಂದರೆ ನಮ್ಮ ಮಮ್ಮಿ ಮನೆ ಮೇಲೆ ಮಾಳಿಗೆ ಇದೆಯಲ್ಲ, ಅಲ್ಲಿ ಹೋಗಿ ಇವಾಗ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಇದಾವೆ ಫ್ರೆಂಡ್ಸ್ ಬಟ್ಟೆ ಹಾಕೋದು. ಅದಕ್ಕೋಸ್ಕರ ಆಮೇಲೆ ಚೆನ್ನಾಗಿ ಬಿಸಿಲಿದೆ, ಹೋಗಿ ಅಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು. ಮತ್ತು ನೋಡಿರಿ, ಇವಾಗ ಮಾಳಿಗೆ ಮೇಲೆ ಬಂದಿದ್ದೀನಿ.
ಇವೆಲ್ಲ ಬೆಡ್ಶೀಟು ಕೌದಿಗಳು ಎಲ್ಲ ತೊಗೊಂಡ್ಬಂದು ಗೋಡೆ ಮೇಲೆ ಹಾಕಿದ್ದೀನಿ ಫ್ರೆಂಡ್ಸು. ಅವು ಕೌದಿಗಳು ಕಾಣಿಸ್ತಾ ಇದ್ದಾವಲ್ಲ, ಅವೆಲ್ಲ ನಮ್ಮ ಮಮ್ಮಿ ಹೊಲ್ದಿರೋದು. ನಮ್ಮ ಮಮ್ಮಿ ಇದ್ದಾಗೆ ಎಷ್ಟೊಂದು ಕೌದಿ ಹೊಲ್ದು ಇಟ್ಟಿದ್ದಾಳೆ ಫ್ರೆಂಡ್ಸು. ಇನ್ನೂವರೆಗಿದ್ದಾವೆ, ಇನ್ನೂ ಜಗ್ಗಿ ಇದು ಫ್ರೆಂಡ್ಸು ಹೊಲ್ದಿಟ್ಟಿರೋದು. ಮತ್ತು ಇಲ್ಲಿ ನೋಡ್ರಿ ಬಟ್ಟೆ ಎಲ್ಲ ಇಲ್ಲಿ ತೊಗೊಂಡು ಹಾಕಿದ್ದೀನಿ. ಮತ್ತು ಇವು ಬೆಡ್ಶೀಟ್ ಅವೆಲ್ಲ ಇದಲ್ಲ ಫ್ರೆಂಡ್ಸು, ನಮ್ಮ ರಿಮ್ಶಾ ಹೆಲ್ಪ್ ಮಾಡ್ತಾಯಿದ್ಲು ನೋಡ್ರಿ, ಕೆಳಗಿಂದ ಮೇಲೆ ತೊಗೊಂಡು ಕೊಟ್ಟಿದ್ದಾಳ. ವಜ್ಜೆ ಆಗುತ್ತಾ, ಬೇಡ ನಿನ್ನಿಂದ ಆಗಲ್ಲ ಅಂದರೆ, ಇಲ್ಲ ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಎಷ್ಟು ಹೆಲ್ಪ್ ಮಾಡಿದ್ಲು. ಆಯ್ತು ನೋಡ್ರಿ, ಇಷ್ಟೆಲ್ಲ ನೋಡಿದ್ರಲ್ಲ ಎಷ್ಟೆಲ್ಲ ಹೋಗಿದ್ದು ಹಾಕಿದ್ದೀನಿ ಅಂತ. ಫುಲ್ ಟಯರ್ಡ್ ಆಗ್ತಾಯಿದೆ ಫ್ರೆಂಡ್ಸ್, ನನಗಂತೂ ಇದೆಲ್ಲ ನೋವು, ಇದೆಲ್ಲ ಫುಲ್ ನೋವಾಗ್ತಾಯಿದೆ. ಫ್ರೆಶ್ ಅಪ್ ಆಗಿದ ನಂತರನೂ ಒಂಥರ ಸುಸ್ತಾಗ್ತಾಯಿದೆ. ಯಾವಾಗಲೂ ನಾನು ಫ್ರೆಶ್ ಅಪ್ ಆದರೆ ಜಲ್ದಿ, ಅಂದರೆ ಫ್ರೆಶ್ ಅಪ್ ಆದರೆ ಎಷ್ಟು ಆರಾಮ್ ಸಿಗ್ತಿತ್ತು. ಇವಾಗ ಹಂಗೆ ಅನ್ನಿಸ್ತಾ ಇಲ್ಲ, ಎಲ್ಲ ನೋವಾಗ್ತಾಯಿದೆ, ಒಂಥರ ಜ್ವರ ಬಂದಾಗ ಆಗ್ತಾಯಿದೆ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಾಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗು ಹೇಗಿತ್ತು ಅಂತ ಹೇಳಿಬಿಟ್ಟು, ನಿಮಗೆ ಹೇಗೆ ಅನಿಸಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಇಷ್ಟವಾದರೆ ಲೈಕನ್ನು ಕೊಡೋದನ್ನು ಮರಿಬೇಡಿ. ಮತ್ತು ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.